ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಈ ಒಂದು KS ಆಗಿರ್ಬೋದು, KPSC, KA ಬೇರೆ ಮುಂತಾದ ಒಂದು ಇಲಾಖೆಗಳ ಪರೀಕ್ಷೆಗಳನ್ನು ಬರೀತೀವಿ. ಸೊ ಪರೀಕ್ಷೆಗಳನ್ನು ಬರೆದ ಮೇಲೆ ರಿಸಲ್ಟ್ಗಾಗಿ ವೇಟ್ ಮಾಡ್ತೀವಿ. ಅದು 5 ತಿಂಗಳು 6 ತಿಂಗಳು ವರ್ಷಾನುಗಟ್ಟಲೆ ರಿಸಲ್ಟ್ಗಳಿಗೆ ಸಮಯ ತೆಗೆದುಕೊಳ್ಳುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೆಲವೊಂದಿಷ್ಟು ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಆದರೆ ನಾವು ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಸೊ ಅವರಿಗೆ ಅದು ತಲುಪೋದೇ ಇಲ್ಲ. ಅದಕ್ಕಾಗಿಯೇ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಏನು ಕಾಂತಕುಮಾರ್ ಸರ್ ಇದ್ದಾರೆ, ಸೊ ಈ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಇಲಾಖೆಗಳ ವಿರುದ್ಧ ಕೂಡ ಏನೇ ಎಕ್ಸಾಮ್ಗಳು ಕರಪ್ಷನ್ ನಡೆಯುತ್ತೆ ಆ್ಯಂಡ್ ಎಕ್ಸಾಮ್ ಆನ್ ಟೈಮಲ್ಲಿ ರಿಸಲ್ಟ್ ಬಿಡಲ್ಲ, ಸೊ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮೊದಲಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಅವರ ಹೋರಾಟದ ಜೊತೆ ಈ ಒಂದು ಸಾಮಾಜಿಕ ಜಾಲತಾಣಗಳನ್ನು ಕೂಡ ತುಂಬ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಮೀನ್ಸ್ ಎಲ್ಲ ಒಂದು ಇಲಾಖೆಗಳಿಗೂ ಕೂಡ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಂದಾನೇ ಒಂದು ಕೆಲಸವನ್ನು ಮಾಡಿಸ್ತಿದ್ದಾರೆ. ಸೊ ಅದರಲ್ಲಿ ನೀವು ಕೂಡ ಯಾವ ರೀತಿ ಈ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ನೀವು ಯಾವ ಪರೀಕ್ಷೆಗಳನ್ನು ಬರೆದಿದ್ದೀರಾ, ಯಾವ ಇಲಾಖೆಗಳಲ್ಲಿ ಅದರ ರಿಸಲ್ಟ್ಗಳನ್ನು ವೇಗವಾಗಿ ಬರುವಂತೆ ಮಾಡ್ಕೋಬೇಕು ಆ್ಯಂಡ್ ಹೇಗೆ ಎಫೆಕ್ಟಿವ್ ಆಗಿ ಅದನ್ನು ನೀವು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀನಿ. ಮೊದಲನೇದಾಗಿ ನೀವೆಲ್ಲ ಟೆಲಿಗ್ರಾಮನ್ನು ಯೂಸ್ ಮಾಡಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ಅವರ ಒಂದಿಷ್ಟು ವಿಡಿಯೋಗಳಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದಾರೆ. ಸೊ ಆ ಟೆಲಿಗ್ರಾಮ್ ಲಿಂಕ್ ಮೂಲಕ ನೀವು ಅವರ ಒಂದು ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆದ್ರಿ ಅಂತಂದರೆ ಅಲ್ಲಿ ಪ್ರತಿನಿತ್ಯ ಅವರು ಅಪ್ಡೇಟ್ ಕೊಡ್ತಾ ಇರ್ತಾರೆ. ಸೊ ಯಾವ ಇಲಾಖೆದು ಏನು ರಿಸಲ್ಟ್ ನಿಮಗೆ ಬೇಕು, ಯಾಕದು ಡಿಲೇ ಆಗ್ತಾಯಿದೆ ಅಂತ. ಆ್ಯಂಡ್ ಇನ್ನೊಂದವ್ರದ್ದು ವಾಟ್ಸಪ್ ಸಂಖ್ಯೆ ಕೂಡ ಇತ್ತೀಚೆಗಷ್ಟೇ ಅವರು ಟೆಲಿಗ್ರಾಮ್ ಪೇಜಲ್ಲಿ ಹಾಕಿದ್ದಾರೆ. ಸೊ ಅದನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅವರ ವಾಟ್ಸಪ್ ನಂಬರು. ಸೊ ಅದಕ್ಕೆ ನಿಮ್ದು ಏನು ಕಂಪ್ಲೇಂಟ್ ಇದೆ ಅದನ್ನು ಅವರಿಗೆ ಕಳಿಸ್ಕೊಡಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರು ರಿಕ್ವೆಸ್ಟನ್ನು ಹಾಕ್ತಾರೆ. ಆ್ಯಂಡ್ ಎಕ್ಸ್ ಖಾತೆ, ಈ ಹಿಂದಿನ ಟ್ವಿಟರ್ ಅಂತ ಏನು ಕರಿತೀವಿ, ಸೊ ಟ್ವಿಟರ್ ಟ್ರೆಂಡ್ ಎಲ್ಲಿವರೆಗೂ ನಾವು ಮಾಡಲ್ಲ ಅಲ್ಲಿವರೆಗೂ ಕೂಡ ಅದು ಅವರಿಗೆ ರೀಚ್ ಆಗಲ್ಲ. ನೀವು ಇತ್ತೀಚೆಗಷ್ಟೇ ನೋಡಿರ್ತೀರ, KEA ಒಂದು VAO ಎಕ್ಸಾಮ್ ಫೀಸ್ ಸಂಬಂಧಪಟ್ಟಾಗೆ ಆ್ಯಂಡ್ ಡೇಟ್ ಎಕ್ಸ್ಟೆಂಡ್ಗೆ ಸಂಬಂಧಪಟ್ಟಾಗೆ ಯಾವಾಗ ಟ್ವಿಟರ್ ಟ್ರೆಂಡ್ ಆಯಿತೋ ಈಸಿಯಾಗಿ ಅಲ್ಲಿ ರೆಸ್ಪಾನ್ಸ್ ಬಂತು. ಸೊ ಅವ್ರ ಕಡೆಯಿಂದ ಆ ರೀತಿ ನೀವು ಯಾವುದೇ ಒಂದು ಇಲಾಖೆಯ ರಿಸಲ್ಟ್ ವಿಳಂಬ ಆಗ್ತಿದೆ, ಇನ್ನೇನೋ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಕೇವಲ ನೀವು ಒಬ್ಬರು ಇಬ್ಬರು ಏನೋ ಮಾಡ್ತೀವಿ ಅಂದರೆ ಆಗಲ್ಲ. ಇಲ್ಲಿ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಟೆಲಿಗ್ರಾಮ್ ಪೇಜಲ್ಲಿ 40,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಬಟ್ ಅಲ್ಲಿ ಯಾವುದಾದ್ರೂ ಒಂದು ಟ್ವಿಟರ್ ರೀಪೋಸ್ಟ್ ಮಾಡಿ ಅಂದರೆ 1,000 ಜನ ಕೂಡ ರೆಸ್ಪಾನ್ಸ್ ಮಾಡಿರಲ್ಲ. ಆ್ಯಂಡ್ ಎಷ್ಟೋ ಜನ ಇವತ್ತಿಗೂ ಕೂಡ ಟ್ವಿಟರನ್ನು ಬಳಸ್ತಿಲ್ಲ. ಸೊ ಬಳಸಿ, ಅದು ಯಾವ ವೇ ಬೇಕೋ ಅದಕ್ಕೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ನೀವು ಓದೋದ್ರ ಜೊತೆ ಇದೇ ವಿಚಾರಕ್ಕೆ ಇಳಿಬೇಕು ಅಂತಿಲ್ಲ. ನೀವು ಓದುವುದನ್ನು ಮಾಡೋದ್ರ ಜೊತೆಗೆ ಈ ರೀತಿಯಾದಂಥ ಕೆಲಸಗಳಿಗೂ ಕೂಡ ಬೆಂಬಲ ನೀಡಬೇಕಾಗುತ್ತೆ. ಕಾರಣ ಬರೀ ನಾವು ಲೈಬ್ರರಿಲಿ 24 hours ಓದ್ತೀವಿ, ಎಕ್ಸಾಮ್ ಬರೀತೀವಿ, ಈ ಕಡೆ ಸ್ಕ್ಯಾಮ್ ಮಾಡೋರು ಮಾಡ್ತಾ ಇರ್ತಾರೆ, ರಿಸಲ್ಟ್ ಅವರು ಮನಸ್ಸು ಬಂದಂಗೆ ಬಿಡ್ತಾರೆ, ಹೆಂಗೆಂಗೋ ಎಕ್ಸಾಮ್ ನಡೆಸ್ತಾರೆ ಅಂದರೆ ಆಗಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಇವತ್ತಿನಿಂದನೇ ಈ ಒಂದು ಕೆಲಸ ಮಾಡಿ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಒಂದು ಎಕ್ಸ್ ಖಾತೆಯನ್ನು ಫಾಲೋ ಮಾಡಿ. ಸೊ ಅಲ್ಲಿ ಅವರು ಯಾವ್ಯಾವ ಟ್ವಿಟರ್ ಅಭಿಯಾನಗಳು ಮಾಡ್ತಿರ್ತಾರೆ, ಸೊ ದಯವಿಟ್ಟು ಅದರಲ್ಲಿ ಭಾಗವಹಿಸಿ, ರೀಪೋಸ್ಟ್ ಮಾಡಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಇದೆ. ಕಾರಣ ನೋಡಿರ್ಬೋದು, ಇತ್ತೀಚೆಗಷ್ಟೇ ತುಂಬ ರಿಸಲ್ಟ್ಗಳನ್ನ ಅವರು ಹೋರಾಟದ ಮೂಲಕ ಬಿಡಿಸಿದ್ದಾರೆ. JTO ಆಗಿರ್ಬೋದು, ಹಲವಾರು ರಿಸಲ್ಟ್ಗಳು. ಸೊ ದಯವಿಟ್ಟು ಈ ಕೆಲಸ ಮಾಡಿ. ಸೋಷಿಯಲ್ ಮೀಡಿಯಾವನ್ನೇ ನಾವೊಂದು ಅಸ್ತ್ರವಾಗಿ ಪ್ರಯೋಗಿಸಬೇಕು ಅವ್ರ ಮೇಲೆ. ಅದು ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇಲ್ಲ. ನಾವು ಡೈರೆಕ್ಟಾಗಿ ಹೋರಾಟ ಮಾಡ್ತೀವಿ ಇಲಾಖೆ ಮುಂದೆ, ಇನ್ನೇನೋ ಮಾಡ್ತೀವಿ ಅಂದರೆ ಅವ್ರಿಗೂ ನಮ್ಮ ಮೇಲೂ ಕೂಡ ಅವರು ಬೇರೆ ರೀತಿ ಕಾನೂನಿನ ಅಸ್ತ್ರಗಳನ್ನು ಪ್ರಯೋಗಿಸ್ತಾರೆ. ಸೊ ದಯವಿಟ್ಟು ಈ ಒಂದು ನನ್ನ ಮನವಿ ಅಂತ ಅಂದ್ಕೊಳ್ಳಿ, ಈ ಕೆಲಸವನ್ನು ಎಲ್ಲರೂ ಮಾಡಿ. ಆ್ಯಂಡ್ ಏನೇ ನಿಮಗೆ ಎನಿ ಕಂಡೀಷನ್, ಎನಿ ಡೌಟ್ ಇದ್ದರೂ ಕೂಡ ನನ್ನನ್ನೇ ಸಂಪರ್ಕಿಸಿ, ಅಥವಾ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಟೀಮ್ ಏನು ಹೇಳಿದೆ ಅದಕ್ಕೂ ಕೂಡ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.